ಎಲ್ಲರಿಗೂ ನನ್ನ ನಮಸ್ಕಾರಗಳು. ಫ್ಯಾಷನ್ ಇಕ್ಷಾ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರಫಲ್ ಸ್ಲೀವ್ಸ್ ಮಾಡೋದು ಹೇಗೆ ಅಂತ ತಿಳ್ಕೊಂತಾ ಇದ್ದೀವಿ. ಮೊದಲನೇದಾಗಿ ಪ್ಯಾಟರ್ನ್ ಬ್ಲಾಕ್ ರೆಡಿ ಮಾಡ್ಕೊಳ್ಳಿ. ಪ್ಯಾಟರ್ನ್ ಬ್ಲಾಕ್ ರೆಡಿ ಮಾಡ್ಲಿಕ್ಕೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನೀವು ಅದನ್ನ ನೋಡಿ ಒಂದು ಬ್ಲಾಕ್ ನ ರೆಡಿ ಮಾಡ್ಕೋಬಹುದು. ಇಲ್ಲಿ ನಾನು ತಗೊಂಡಿರೋ ಬ್ಲಾಕ್ 12 ಇಂಚಸ್ ಇದೆ. ಸೊ ನೀವು ನೋಡ್ತಾ ಇದ್ದೀರಾ, 12 ಇಂಚಸ್ ಟಾಪ್ ಇಂದ ಸ್ಲೀವ್ ಬಾಟಮ್ ವರೆಗೂ. ಈ 12 ಇಂಚಸ್ ಅಲ್ಲಿ ಮೇಲ್ಭಾಗದಲ್ಲಿ 1 ಇಂಚಸ್ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ ನಂತರ ಆ 11 ಇಂಚಸ್ ಏನ್ ಕಾಣಿಸ್ತದೆ, ಆ 11 ಇಂಚಸ್ಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿದ ನಂತರ ಅದನ್ನ ಕಟ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಪ್ಯಾಟರ್ನ್ ನಾವು ಸ್ಲಿಟ್ ಮಾಡಿದಂಗಾಯ್ತು. ಸೊ ಇದು ಆದ ನಂತರ ಸೇಮ್ ಥಿಂಗ್ ಹೇಗಿದೆಯೋ ಅದೇ ರೀತಿ ಫ್ಯಾಬ್ರಿಕ್ ನಲ್ಲೂ ಕೂಡ ನಾವು ಕಟ್ ಮಾಡಬೇಕು. ಇವಾಗ ಸ್ಲಿಟ್ ಮಾಡಿರೋ ಮೆಷರ್ಮೆಂಟ್ ನೋಡ್ತಿದ್ರೆ 11 ಇಂಚಸ್ ಇದೆ. ಸೊ ಇದನ್ನ ಹಾಗೆ ಸೈಡಲ್ಲಿ ಇಟ್ಕೊಂಡು ಇವಾಗ ಸೇಮ್ ಒಂದು ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳಿ ಫ್ಯಾಬ್ರಿಕ್ ನಲ್ಲಿ. ಮತ್ತೆ ಇನ್ನೊಂದು ರಫಲ್ಸ್ ಅನ್ನ ಕಟ್ ಮಾಡಬೇಕು. ರಫಲ್ಸ್ ಬಂದು 15 ಸೆಂಟಿಮೀಟರ್ ಅಥವಾ 6 ಇಂಚಸ್, ಎರಡರಲ್ಲಿ ಯಾವ್ದು ಕಂಫರ್ಟಬಲ್ ಅದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಸೊ ಇದೊಂದು ಜಸ್ಟ್ ಒಂದು ಸಿಂಗಲ್ ಲೇಯರ್ ಫ್ಯಾಬ್ರಿಕ್. ಈ ಫ್ಯಾಬ್ರಿಕ್ ಅಲ್ಲಿ ನಾವು ರಫಲ್ಸ್ ನ ಕಟ್ ಮಾಡ್ಕೊಂತ ಇದೀವಿ ಮೊದಲನೇದಾಗಿ. ಸೊ ಫಸ್ಟ್ ಒಂದು ಫೋಲ್ಡ್ ಅನ್ನ ಮಾಡಿ, ಒಂದು ಫೋಲ್ಡ್ ಆದ ನಂತರ ಆ ಫೋಲ್ಡ್ ನ ಮತ್ತೆ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತೆ ಫೋಲ್ಡ್ ಆದ ನಂತರ ಮತ್ತೆ ಅದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಡಬಲ್ ಫೋಲ್ಡ್ ಆಯ್ತು. ಸೊ ಟೋಟಲಿ 4 ಲೇಯರ್ಸ್ ಆಯ್ತು. ಸೊ ಈ 4 ಲೇಯರ್ ಆಗಿರೋ ಫೋಲ್ಡ್ ಅನ್ನ ನೀಟಾಗಿ ಇಟ್ಕೊಂಡು ಸೊ ಇಲ್ಲಿ ನಾವು ರಫಲ್ಸ್ ನ ಕಟ್ ಮಾಡ್ಕೊಂತೀವಿ. ಸೊ ಇದನ್ನ ಇಡುವಾಗ ನೀಟಾಗಿ ಇಟ್ಕೊಳ್ಳಿ. ಫ್ಯಾಬ್ರಿಕ್ ಸ್ಯಾಟಿನ್ ಫ್ಯಾಬ್ರಿಕ್ ಅಥವಾ ಬೇರೆ ಯಾವ್ದಾದ್ರು ಡೆಲಿಕೇಟ್ ಫ್ಯಾಬ್ರಿಕ್ ತಗೊಂಡ್ರೆ ಕೇರ್ಫುಲ್ ಆಗಿ ಪ್ಲೇಸ್ ಮಾಡ್ಬೇಕಾಗತ್ತೆ. ಸೊ ಇದಾದ ನಂತರ ಕಾರ್ನರ್ ಇಂದ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಅದೇ ರೀತಿ ಇನ್ನೊಂದು ಸೈಡ್ ನಲ್ಲಿ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಈಗೇನು 2 ಮಾರ್ಕ್ ಮಾಡಿದ್ರು ಆ ಮಾರ್ಕ್ಗೆ ಸರ್ಕಲ್ ವೃತ್ತಾಕಾರವಾಗಿ ನಾವು ಮಾರ್ಕ್ ಮಾಡಬೇಕು. ಆ ಸರ್ಕಲ್ ವೃತ್ತಾಕಾರವಾಗಿ ಮಾರ್ಕ್ ಮಾಡ್ಲಿಕ್ಕೆ ಆ ಪಾಯಿಂಟ್ ಇಂದ ಇಟ್ಕೊಂಡು ಕಾಂಪಾಸ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಟೇಪ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಡಾಟೆಡ್ ಲೈನ್ ಹಾಕೊಂಡೆ. ಅದಾದ ನಂತರ ಅದೇ ರೀತಿ ಒಂದು ಲೈನ್ ಅನ್ನ ನೀಟಾಗಿ ಅದೇ ಪ್ರಕಾರವಾಗಿ ಡ್ರಾ ಮಾಡ್ಕೊಂತ ಇದ್ದೀನಿ. ಸೊ ಇದನ್ನ ಮಾಡ್ಕೊಂಡ ನಂತರ ಒಂದು 2 ಇಂಚಸ್ಗೆ ಅದೇ ಕಾರ್ನರ್ ಇಂದ ಎರಡು ಕಡೆನೂ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ ನಂತರ ಇದೇ ತರ ಸರ್ಕಲ್ ವೃತ್ತಾಕಾರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇದು ಕಟ್ ಮಾಡೋದು, ಅಂದ್ರೆ ಈ ಏನ್ 2 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನ ಕಟ್ ಮಾಡಿ ಆ ಭಾಗ ಸ್ಲಿಟ್ ಮಾಡಿರೋ ಸ್ಲೀವ್ಸ್ಗೆ ಜಾಯಿನ್ ಆಗತ್ತೆ. ಸೊ ಹಾಗಾಗಿ 2 ಇಂಚಸ್ ಏನ್ ಮಾರ್ಕ್ ಮಾಡಿದ್ರು ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡು ಮತ್ತೆ 6 ಇಂಚಸ್ ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ರಫಲ್ ಪಾರ್ಟ್ ರೆಡಿ ಆಗಿದೆ. ಸೊ ಸರ್ಕಲ್ ಇದು ಕಂಪ್ಲೀಟ್ ಸರ್ಕಲ್ ಆಗಿದೆ, ಎಲ್ಲೂ ಜಾಯಿಂಟ್ ಇಲ್ಲ. ಬಟ್ ನಾವಿಲ್ಲಿ ಒಂದು ಸೈಡ್ ನಲ್ಲಿ ಕಟ್ ಮಾಡಬೇಕು. ಅಲ್ಲಿ ಏನು ಆನ್ ಫೋಲ್ಡ್ ಇದೆಯೋ ಒಂದು ಸೈಡು ಅದು ಕಟ್ ಮಾಡಬೇಕು. ಆ ವೃತ್ತಾಕಾರ ಮತ್ತೆ ಆನ್ ಫೋಲ್ಡ್ ಏನ್ ಕಟ್ ಮಾಡ್ತೀವೋ ಅದು ಸ್ಲೀವ್ಸ್ಗೆ ಜಾಯಿನ್ ಆಗತ್ತೆ. ಸೊ ಇದಾದ ನಂತರ ಫ್ಯಾಬ್ರಿಕ್ ತಗೊಂಡು ಮತ್ತೆ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳಿ. ಏನ್ ಸ್ಲೀವ್ಸ್ ಪ್ಯಾಟರ್ನ್ ಇದೆಯೋ ಪ್ಯಾಟರ್ನ್ ನ ಆನ್ ಫೋಲ್ಡ್ ನಲ್ಲಿ ಇಟ್ಕೊಂಡು ಅದೇ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಸ್ಲೀವ್ ಪ್ಯಾಟರ್ನ್ ಮಾರ್ಕ್ ಆದ ನಂತರ ಸ್ಲೀವ್ ನ ಸೈಡ್ ನಲ್ಲಿ 1/2 ಇಂಚಸ್ ಸೀಮ್ ಅಲವೆನ್ಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಸ್ಲೀವ್ ಬಾಟಮ್ ನಲ್ಲಿ 1 ಇಂಚಸ್ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಸ್ಲೀವ್ ಟಾಪ್ ನಲ್ಲಿ 1/2 ಇಂಚಸ್ ಸೀಮ್ ಅಲವೆನ್ಸಸ್. ನಂತರ ಪ್ಯಾಟರ್ನ್ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ಳಿ. ನೀವು ಇವಾಗ ನೋಡ್ತಾ ಇದ್ದೀರಾ ಸ್ಲೀವ್ ಕಟಿಂಗ್ ಆಗಿರೋದು. ನಂತರ ಪ್ಯಾಟರ್ನ್ ಅನ್ನ ತಗೊಂಡು ಆ ಫ್ರಂಟ್ ಸ್ಲೀವ್ ಶೇಪ್ ಏನ್ ಮಾರ್ಕ್ ಮಾಡಿದ್ವೋ ಅದೇ ಶೇಪ್ ಅನ್ನ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಕಟ್ ಮಾಡಿದ್ದು ಬ್ಯಾಕ್ ಶೇಪ್ಗೆ. ಸೊ ಈಗ ಫ್ರಂಟ್ ಮಾರ್ಕ್ ಆದ ನಂತರ ಆ ಮೇಲ್ಗಡೆದು ಒಂದು ಲೇಯರ್ ಮಾತ್ರ ಇಟ್ಕೊಂಡು ನೀಟಾಗಿ
ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕು ಅಂತಂದ್ರೆ ಸ್ಲೀವ್ ಓಪನ್ ಮಾಡಿ ನೀವು ಕಟ್ ಮಾಡ್ಬೋದು. ಇಲ್ಲ ನಿಮ್ಗೆ ಕಾನ್ಫಿಡೆಂಟ್ ಆಗಿದ್ದೀನಿ ನಾನು ಮಾಡ್ತೀನಿ ಅಂತಂದ್ರೆ ಆ ಸಿಂಗಲ್ ಲೇಯರ್ ಮೇಲ್ಭಾಗದ ಲೇಯರ್ ಮಾತ್ರ ಫ್ರಂಟ್ ಶೇಪ್ಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ಓಪನ್ ಲೇಔಟ್ ನಲ್ಲಿ ಇಟ್ಟಂತ ನೋಡ್ತಾ ಇದ್ದೀರಾ ಫ್ರಂಟ್ ಅಂಡ್ ಬ್ಯಾಕ್ ಶೇಪ್ ಇದರಲ್ಲಿ. ಸೊ ಇಟ್ಟಾದ ನಂತರ ಸ್ಲೀವ್ ನ ಮಧ್ಯ ಭಾಗಕ್ಕೆ ಕಟ್ ಮಾಡ್ಕೊಳ್ಳಿ. ಸೊ ಹೇಗೆ ಪ್ಯಾಟರ್ನ್ ಅಲ್ಲಿ ಆಗಿತ್ತು ಅದೇ ರೀತಿ 1.5 ಇಂಚಷ್ಟು ಗ್ಯಾಪ್ ನ ಇದ್ರಲ್ಲಿ ಬಿಟ್ಕೊಳ್ಳಿ, ಯಾಕಂದ್ರೆ ಸೀಮ್ ಅಲೋಯನ್ಸ್ಗೂ ಕೂಡ ಬೇಕು. ಸೊ ಹಾಗಾಗಿ 1 ಇಂಚಸ್ ಸ್ಟಿಚಿಂಗ್ ಇದಕ್ಕೆ ಅಂತ ಹೇಳಿ 1/2 ಇಂಚಸ್ ಎಕ್ಸ್ಟ್ರಾ ಅಲೋಯನ್ಸಸ್ ಸ್ಟಿಚಿಂಗ್ ಮಾರ್ಕ್ಗೆ ಹೋಗುತ್ತೆ ಅದು. ಸೊ ಹಾಗಾಗಿ ಸ್ಲಿಟ್ ಆದ ನಂತರ ರಫಲ್ಗೆ ಅಂತೇಳಿ ಕಟ್ ಮಾಡಿರೋ ಪೀಸ್ ನ ತಗೊಂಡು 2 ಕಡೆನೂ ಅನ್ಫೋಲ್ಡ್ ಇದೆ, ಅದರಲ್ಲಿ ಒಂದು ಸೈಡ್ ಕಟ್ ಮಾಡ್ಕೊಳ್ಳಿ. ಒಂದ್ ಸೈಡ್ ಅನ್ಫೋಲ್ಡ್ ಏನಿದೆ ಅದ್ರ ಒಂದ್ ಸೈಡ್ ಅಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಆದ ನಂತರ ಇವಾಗ ನೋಡಿದೆ ಮೆಷರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಆಗಿ. ಸೊ ಎಲ್ಲಿ ಅಟ್ಯಾಚ್ ಆಗುತ್ತೆ ನೋಡಿ, ಸೆಂಟರ್ ಎಕ್ಸಾಕ್ಟ್ ಆಗಿ ಸ್ಲಿಟ್ ಹತ್ರ ಇಟ್ಕೊಂಡು ಆ ಕರ್ವ್ ಶೇಪ್ಗೆ ಮ್ಯಾಚ್ ಮಾಡ್ತಾ ಹೋಗಿ, ಮತ್ತೆ ಆ ಒಂದು ಸರ್ಟನ್ ಪಾಯಿಂಟ್ ಇಂದ ಎಕ್ಸಾಕ್ಟ್ ಆಗಿ ಸ್ಟ್ರೈಟ್ ಪಾಯಿಂಟ್ ಏನಿದೆಯೋ ಅದಕ್ಕೆ ಮ್ಯಾಚ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಆಗಿ ಬಾಟಮ್ ಇದಕ್ಕೆ ಮ್ಯಾಚ್ ಆಗ್ತದೆ, ನೀವು ನೋಡ್ತಾ ಇದ್ದೀರಾ. ಮತ್ತೆ ಅದು ಕಾರ್ನರ್ ಏನಿದೆ ಅದು ಎಕ್ಸ್ಟ್ರಾ ಸೈಡ್ ಅಲ್ಲಿ ಬಿಟ್ಟಿದ್ದೀನಿ, ಏನಕ್ಕೆ ಅಂದ್ರೆ ಅದನ್ನ ನಾವು ಟ್ರಿಮ್ ಮಾಡಬೇಕು ನೀಟಾಗಿ. ಯಾಕಂದ್ರೆ ಒಂದು ಸರ್ಟನ್ ಪಾಯಿಂಟ್ ಆದ ನಂತರ ಅದು ನೀಟಾಗಿ ಸ್ಟ್ರೈಟ್ ಫಾರ್ಮೇಶನ್ ಅಲ್ಲಿ ಅಟ್ಯಾಚ್ ಮಾಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಲಿಕ್ಕೆ ಫಸ್ಟ್ ರಫಲ್ ಪ್ಯಾಟರ್ನ್ ಇಟ್ಕೊಳ್ಳಿ, ನಂತರ ಸ್ಲೀವ್ ಪ್ಯಾಟರ್ನ್ ಅದ್ರ ಮೇಲೆ ಪ್ಲೇಸ್ ಮಾಡಿ ಸ್ಟ್ರೈಟ್ ಆಗಿ ನೋಡ್ತಾ ಇದ್ದೀರಾ ಎಕ್ಸಾಕ್ಟ್ ಆಗಿ ಸ್ಲೀವ್ ಬಾಟಮ್ ಪಾಯಿಂಟ್ ಹತ್ರ ಒಂದು ಕಾರ್ನರ್ ನಲ್ಲಿ ಪ್ಲೇಸ್ ಮಾಡಿ ಅದನ್ನ ಸ್ಟ್ರೈಟ್ ಆಗಿ ಇಡ್ತಾ ಇದ್ದೀನಿ. ಸೊ ಅಲ್ಲಿ ನಿಮ್ಗೆ ಅಷ್ಟು ಗ್ಯಾಪ್ ಬರುತ್ತೆ, ಅದು ಎಕ್ಸ್ಟ್ರಾ, ಅದನ್ನ ನಾವು ಟ್ರಿಮ್ ಮಾಡ್ಬೇಕಾಗಿ ಬರುತ್ತೆ. ಸೊ ಅದೇ ಪ್ರಕಾರವಾಗಿ ನೀವು ಟ್ರಿಮ್ ಮಾಡ್ಕೊಳ್ಳಿ. ಅದು ಟ್ರಿಮ್ ಆದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಸರ್ಕಲ್ ಒಂದು ಹಾಫ್ ನೀಟಾಗಿ ಸರ್ಕಲ್ ಬಂದ ನಂತರ ಮತ್ತೆ ಸ್ಟ್ರೈಟ್ ಆಗಿ ಇದೆ. ಸೊ ಇಲ್ಲಿ ನೋಡಿ ಇವಾಗ ಆ ರಫಲ್ಸ್ ಏನಿದೆ ಸ್ಟಾರ್ಟಿಂಗ್ ಇಂದ ಅನ್ಫೋಲ್ಡ್ ಇಂದ ನೀವು ಚೆಕ್ ನೋಡ್ತಾ ಹೋದ್ರೆ ಸರ್ಕ್ಯುಲರ್ ಇದೆ, ಹಾಫ್ ಆಫ್ ದಿ ಥಿಂಗ್ ನೀಟಾಗಿ ಸರ್ಕಲ್ ಪೊಸಿಷನ್ ಇದೆ, ಅದಾದ ನಂತರ ಹೋಗ್ತಾ ಹೋಗ್ತಾ ಸ್ಟ್ರೈಟ್ ಆಗಿದೆ. ಸೊ ಈ ರಫಲ್ ನಲ್ಲಿ ಮಧ್ಯ ಭಾಗಕ್ಕೆ ಒಂದು ನಾಚ್ ಹಾಕೊಳ್ಳಿ. ಆ ನಾಚ್ ಮತ್ತೆ ಆ ಸ್ಲಿಟ್ ಸೆಂಟರ್ ಏನಿದೆ ಸ್ಲೀವ್ ಸ್ಲಿಟ್ಸ್ ಮಾಡಿರೋ ಸೆಂಟರ್ ಅದಕ್ಕೆ ಮ್ಯಾಚ್ ಆಗ್ಬೇಕು. ಸೊ ಈ ಸ್ಲೀವ್ ಬಾಟಮ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಸ್ಲೀವ್ಸ್ ಏನಿದೆ ರಾಂಗ್ ಸೈಡ್ ಏನಿದೆ ಆ ರಾಂಗ್ ಸೈಡ್ ಮೇಲ್ಭಾಗಕ್ಕೆ ಇರುತ್ತೆ. ಇವಾಗ ಸೊ ರಫಲ್ದು ಕೂಡ ಹಾಗೇನೆ ರಾಂಗ್ ಸೈಡ್ ಆಫ್ ದ ಸ್ಲೀವ್ಸ್ ಏನಿದೆ ಸ್ಲೀವ್ಸ್ ರಾಂಗ್ ಸೈಡ್ ಮತ್ತೆ ರಫಲ್ಸ್ ರಾಂಗ್ ಸೈಡ್ ಮುಖಾಮುಖಿ ಆಗತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ರಫಲ್ಸ್ ನಾನು ಇಡ್ತಾ ಇರೋದು ಎಕ್ಸಾಕ್ಟ್ ಆಗಿ ಸ್ಲೀವ್ ಬಾಟಮ್ ಪಾಯಿಂಟ್ ಹತ್ರ ಮ್ಯಾಚ್ ಮಾಡಿ ಇಡ್ತಾ ಇದ್ದೀನಿ ಸ್ಟಾರ್ಟಿಂಗು. ಸೊ ರಫಲ್ದು ರೈಟ್ ಸೈಡ್ ಮೇಲ್ಭಾಗಕ್ಕಿದೆ ಮತ್ತೆ ರಾಂಗ್ ಸೈಡ್ ಮುಖಾಮುಖಿ ಆಗಿದೆ ನಾನು ತೋರಿಸಿದ ಹಾಗೆ. ಸೊ ಇವಾಗ ಲಾಕ್ ಮಾಡ್ಕೊಳ್ಳಿ. ಸ್ಟಿಚ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಲಾಕ್ ಮಾಡಿದ ನಂತರ ಸ್ಟಿಚ್ ಕಂಟಿನ್ಯೂ ಮಾಡಿ. ಸ್ಟಿಚ್ 1 ಟೆನ್ಷನ್ಗೆ ಎಕ್ಸಾಕ್ಟ್ ಆಗಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಜಾಸ್ತಿ ಏನಾದ್ರು ಸ್ಟಿಚ್ ಮಾಡ್ಬೇಕಂದ್ರೆ 1/2 ಇಂಚ್ ತನಕ ಸ್ಟಿಚ್ ಮಾಡ್ಬೋದು, ಬಟ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಫೆನ್ಸಿವ್ ಮಾಡ್ತಾ ಇರೋದ್ರಿಂದ. ಸೊ 1 ಟೆನ್ಷನ್ಗೆ ಮಾಡಿದ್ರೆ ಮತ್ತೆ ಇನ್ನೊಂದು ಸ್ಟಿಚ್ ಮಾಡುವಾಗ ಸೊ ಸರಿಯಾಗಿ ನಮಗೆ ಬರುತ್ತೆ. ಸೊ ಹಾಗಾಗಿ 1 ಟೆನ್ಷನ್ ಗ್ಯಾಪ್ ಮಾತ್ರ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಈ ಕಂಪ್ಲೀಟ್ ಆಯ್ತು, ರಫಲ್ ನ ಸ್ಲೀವ್ಸ್ ಗೆ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಸೊ ಇವಾಗ ಸೇಮ್ ಏನಿದೆ ಅದು ಸ್ಲೀವ್ಸ್ ನ ಮೇಲ್ಭಾಗದಲ್ಲಿ ಇದೆ. ಸೊ ಇದು ಹೀಗೆ ಕಾಣಿಸ್ತಾ ಇದೆ. ಸೊ ನೋಡಿ ಇವಾಗ ಸ್ಲೀವ್ ನ ಮೇಲ್ಭಾಗದಲ್ಲಿ ಸೇಮ್ ಇದೆ. ಸೊ ಇವಾಗ ನಾವು ಇದನ್ನ ತಿರುಗಿಸಿ ಸ್ಟಿಚ್ ಮಾಡೋದಕ್ಕೂ ಮುಂಚೆ ಒಂದ್ಸಲ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಸೊ ಒಳ್ಳೆ ಫಿನಿಶಿಂಗ್ ಬರುತ್ತೆ, ಸ್ಟಿಚ್ ಮಾಡೋದಕ್ಕೆ ಈಸಿ ಆಗತ್ತೆ ಇನ್ನ. ಸೊ ಹಾಗಾಗಿ ಫಸ್ಟ್ ಐರನ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ನಿಮ್ಗೆ ಸೀಮ್ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇದೆ, ಮತ್ತೆ ಸ್ವಲ್ಪ ಅನ್ಇವನ್ ಆ ಕಡೆ ಈ ಕಡೆ ಇತ್ತು ಅಂತಂದ್ರೂ ಪರವಾಗಿಲ್ಲ. ಬಟ್ ಆದ್ರೆ ಯಾವುದಕ್ಕೂ ಒಂದ್ಸಲ ಸೀಮ್ಸ್ ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಆ ಥ್ರೆಡ್ಸ್ ಗಳು ಆಚೆ ಬಂದಿರೋದಿರುತ್ತೆ, ಸೊ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಅದನ್ನ ಟರ್ನ್ ಮಾಡ್ಕೊಂಡು
ಸ್ಟಿಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವಾಗ ರಾಂಗ್ ಸೈಡ್ ಮೇಲೆ ಭಾಗದಲ್ಲಿ ಕಾಣಿಸ್ತದೆ, ರಫಲ್ದ ರಾಂಗ್ ಸೈಡ್ ಮೇಲ್ಭಾಗದಲ್ಲಿ ಇದೆ. ಸೊ ನೋಡ್ತಾ ಇದ್ದೀರಾ. ಸೊ ಹಂಗೆ ಎಕ್ಸಾಕ್ಟ್ ಆಗಿ 1 ಟೆನ್ಷನ್ ಗ್ಯಾಪ್ ಪ್ಲಸ್ 1 ಪಾಯಿಂಟ್ ನ ಜಾಸ್ತಿ ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಸ್ಟಿಚ್ ಆದ ನಂತರ ನೀವು ನೋಡ್ತಾ ಇದ್ದೀರಾ ರೈಟ್ ಸೈಡ್ ಮತ್ತೆ ರಾಂಗ್ ಸೈಡ್ ಎರಡು ನೀಟ್ ಫಿನಿಶ್ ಇದೆ. ರಾಂಗ್ ಸೈಡ್ಗೆ ನೀವು ಓವರ್ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಫ್ಯಾಬ್ರಿಕ್ ತಗೊಂಡು ಫಿನಿಶ್ ಮಾಡೋ ಅವಶ್ಯಕತೆ ಇರಲ್ಲ ಈ ಸೀಮ್ ಮಾಡೋದ್ರಿಂದ. ಸೊ ಇದು ಫ್ರೆಂಚ್ ಸೀಮ್ ಅಂತ ಹೇಳ್ತೀನಿ. ಸೊ ಅದೇ ಇದರಲ್ಲಿ ನಾನು ಇದನ್ನ ಫಿನಿಶ್ ಮಾಡ್ಕೊಂಡಿದ್ದೀನಿ. ಸೊ ಇದಾದ ನಂತರ ಆ ರಫಲ್ದ ಎಡ್ಜಸ್ ನ ನೀಟಾಗಿ ಫಿನಿಶ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಒಂದ್ಸಲ ನೀವು ರಫ್ ಸ್ಟಿಚ್ ಹಾಕೊಂಬಿಡಿ. ಕಾರ್ನರ್ ನಲ್ಲಿ ಎಷ್ಟು ಸೆಂಟಿಮೀಟರ್ಗೆ ನೀವು ಫೋಲ್ಡ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಒಂದು ಅರ್ಧ ಸೆಂಟಿಮೀಟರ್ಗೆ 1 ಸೆಂಟಿಮೀಟರ್ಗೆ ನೀವು ಫೋಲ್ಡ್ ಮಾಡ್ತೀರಿ ಅಂದ್ರೆ ಒಂದು ಅರ್ಧ ಸೆಂಟಿಮೀಟರ್ 1 ಟೆನ್ಷನ್ ಗ್ಯಾಪ್ ನಲ್ಲಿ ಒಂದು ಸ್ಟಿಚ್ ಮಾಡ್ಕೊಂಬಿಡಿ. ಕಾರ್ನರ್ ನಲ್ಲಿ ನಿಮ್ದು ಒಂದು ಫಿಂಗರ್ ನ ಒಂದು ಬೆರಳನ್ನ ಪ್ರೆಸರ್ ಫುಟ್ ಹಿಂಭಾಗ ಇಟ್ಕೊಂಡು ರನ್ ಮಾಡಿ, ಸ್ಟಿಚ್ ರನ್ ಮಾಡಿ. ಸೊ ಆಟೋಮೆಟಿಕ್ ಆಗಿ ಸ್ವಲ್ಪ ಗ್ಯಾದರ್ಸ್ ಬರುತ್ತೆ, ಸಾಕು. ಸ್ವಲ್ಪ ಮಟ್ಟಿಗೆ ಗ್ಯಾದರ್ಸ್ ಬಂದ್ರೆ ಅದೇ ಸಾಕು. ಅದನ್ನ ಆದ ನಂತರ ಅದು ಏನು ಸ್ಟಿಚ್ ಮಾಡಿರ್ತೀರೋ ಆ ಲೈನ್ ಪ್ರಕಾರವಾಗಿ ನೀವು ನೀಟಾಗಿ ಒಳಗಡೆಗೆ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಫಿನಿಶ್ ಮಾಡ್ಕೋಬಹುದು. ಸೊ ಅದೇ ರೀತಿ ಇಲ್ಲಿ ನೋಡ್ತಾ ಇದ್ರೆ ಗ್ಯಾದರಿಂಗ್ ಆಗಿದೆ, ಆಲ್ರೆಡಿ ಫಿನಿಶ್ ಮಾಡಿರೋದು. ಒಂದ್ಸಲ ಇದಾದ ನಂತರ ಆ ಸ್ಟಿಚ್ ಪಾಯಿಂಟ್ ನ ಎಕ್ಸಾಕ್ಟ್ ಆಗಿ ಫೋಲ್ಡ್ ಮಾಡ್ತಾ ಹೋಗಿ. ಅದು ಒಂದು ಪಾಯಿಂಟ್ಗೆ ಎಕ್ಸಾಕ್ಟ್ ಆಗಿ ಸ್ಟಿಚ್ ಏನಿದೆಯೋ ಅದಕ್ಕೆ ನೀವು ಫೋಲ್ಡ್ ಮಾಡ್ಬೋದು, ಡಬಲ್ ಫೋಲ್ಡ್ ಆಗುತ್ತೆ. ಅದನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಫಿನಿಶ್ ಮಾಡ್ತಾ ಹೋಗಿ. ಸೊ ಒಂದ್ಸಲ ಫಿನಿಶ್ ಆದ ನಂತರ ಈ ತರ ಲುಕ್ ಬರುತ್ತೆ. ನೀವು ಆಲ್ರೆಡಿ ನೋಡ್ತಾ ಇದ್ರೆ ಹೇಗಿದೆ ಅಂತ ಹೇಳಿ. ಸೊ ಅದು ಫಿನಿಶಿಂಗ್ ಆದ ನಂತರ ನೀಟಾಗಿ ಐರನ್ ಮಾಡ್ಕೋಬೇಕು. ಅದು ಐರನ್ ಆದ ನಂತರ ಇನ್ನ ನೀಟ್ ಫಿನಿಶ್ ಕಾಣಿಸುತ್ತೆ. ಐರನ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ಲೀವ್ ಬಾಟಮ್ ನ ಫಿನಿಶ್ ಮಾಡಿ. ಯಾಕಂದ್ರೆ ರಫಲ್ಸ್ ಫಿನಿಶಿಂಗ್ ಆಗಿದೆ. ಇವಾಗ ನಾವು ಸ್ಲೀವ್ ಬಾಟಮ್ ಏನ್ 1 ಇಂಚಸ್ ಬಿಟ್ಟಿದ್ವಿ ಅದನ್ನ ಫೋಲ್ಡ್ ಮಾಡಿ ಫಿನಿಶ್ ಮಾಡ್ಕೊಳ್ಳಿ. 2 ಸೈಡ್ ಫಿನಿಶ್ ಮಾಡ್ಕೊಂಡ ನಂತರ 2 ಸ್ಟ್ರಿಪ್ ಅನ್ನ ತಗೊಳ್ಳಿ, ಫ್ಯಾಬ್ರಿಕ್ ಸ್ಟ್ರಿಪ್. ಇದು ಏನಕ್ಕೆ ಅಂತ ಹೇಳಿದ್ರೆ ಟೈ ಮಾಡ್ಲಿಕ್ಕೆ, ಆ ಸ್ಲೀವ್ ಬಾಟಮ್ದು ಸ್ಲಿಟ್ ಏನಿದೆಯೋ ಆ ಜಾಗದಲ್ಲಿ ಟೈ ಮಾಡ್ಲಿಕ್ಕೆ. ಇದು ಆಪ್ಷನಲ್. ಇದನ್ನ ನೀಟಾಗಿ ಡಬಲ್ ಫೋಲ್ಡ್ ಮಾಡಿ ಎಡ್ಜ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡ್ರೆ ಸ್ಟ್ರಿಪ್ ರೆಡಿ ಆಗತ್ತೆ. ಈ ಸ್ಟ್ರಿಪ್ ನ 2 ಕಡೆ ಇರುವಂತ ಆ ಸ್ಲಿಟ್ ನ ಸ್ಲೀವ್ ಬಾಟಮ್ ಸ್ಲಿಟ್ ಏನಿದೆಯೋ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ದಟ್ ಒಂದ್ಸಲ ಸ್ಲೀವ್ ಹಾಕೊಂಡ ನಂತರ ಆ ಪಾರ್ಟ್ ಅಲ್ಲಿ, ಆ ಜಾಗದಲ್ಲಿ, ಪರ್ಟಿಕ್ಯುಲರ್ ಜಾಗದಲ್ಲಿ ಟೈ ಮಾಡಬಹುದು. ಇದು ಆಪ್ಷನಲ್. ನಾನು ಹೇಳ್ದಂಗೆ ನೋಡಿ, ಹೀಗೆ ಕಾಣಿಸ್ತಾ ಇದೆ ಟೈ ಆಗಿರೋದು. ಮತ್ತೆ ಸ್ಲೀವ್ಸ್ ಫಿನಿಶ್ ಮಾಡಿದ ನಂತರ ಈ ತರ ಬರುತ್ತೆ. ಥ್ಯಾಂಕ್ ಯು.